ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಬರೋ MBA ಥರ್ಡ್ ಸೆಮ್ನಲ್ಲಿ ಇರೋ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2025-2026 ನೋಡ್ಕೊತಾ ಹೋಗೋಣ ರೀ. ಇದು CBCS ಸಿಲೆಬಸ್ ಆಗಿರುತ್ತೆ. ಮತ್ತು ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಸ್ಟ್ರೈಟ್ ಅವೇ ಇವಾಗ ನಾ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ ಡಿಫೈನ್ ಆಂಟ್ರಪ್ರಿನರ್ಶಿಪ್. ಸೊ ಡಿಫೈನ್ ಆಂಟ್ರಪ್ರಿನರ್ಶಿಪ್ ಅಂದಾಗ ನಾವು ಡೆಫಿನಿಷನ್ ಆ್ಯಂಡ್ ಮೀನಿಂಗ್ ಎರಡೂ ಬರಿಬೋದು, ಆರ್ ಡೆಫಿನಿಷನ್ ಮಾತ್ರ ಬರಿಬೋದು. ಸೊ ಡೆಫಿನಿಷನ್ ನಾನಿವಾಗ ಏನು ತಗೊಂಡಿದ್ದೀನಿ ಅಂದರೆ ಆಂಟ್ರಪ್ರಿನರ್ಶಿಪ್ ಈಸ್ ಎ ಆ್ಯಕ್ಟ್ ಆಫ್ ಕ್ರಿಯೇಟಿಂಗ್, organizing and managing a business venture along with its risk in order to make profit. It involves innovation, risk taking and proactive decision making to transform an idea into commercial visible enterprise. ಸೊ ಆಂಟ್ರಪ್ರಿನರ್ಶಿಪ್ ಅಂದರೆ ಬೇಸಿಕಲಿ ಏನಂದರೆ ನಾವು ಒಂದು ಐಡಿಯಾ ಇರುತ್ತಲ್ಲ, ನಮಗೆ ಆ ಐಡಿಯಾನ ಟೆಕ್ನಿಕಲಾಗೆಲ್ಲ ವರ್ಕೌಟ್ ಮಾಡಿ ನಾವೊಂದು ಆಂಟ್ರಪ್ರಿನರ್ಶಿಪ್ನ ಮಾಡಬೇಕು. ಲೈಕ್ ಎಂಟರ್ಪ್ರೈಸ್ನ ಒಂದು ಕಂಪ್ನಿನ ಸೆಟ್ ಮಾಡಬೇಕು. ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ಆ ಐಡಿಯಾನ ತೊಗೊಂಡೋಗಿ ನಾವು ಎಂಟರ್ಪ್ರೈಸ್ ಕಂಪ್ನಿಯಾಗಿ ಸೆಟ್ ಮಾಡ್ತೀವಲ್ಲ, ಅದನ್ನ ಆಂಟ್ರಪ್ರಿನರ್ಶಿಪ್ ಅಂತಾರೆ. ಇದರಲ್ಲಿ ನಮಗೆ ಐಡಿಯಾ ಕ್ರಿಯೇಟಿಂಗ್ ಆಗಲಿ, ಬಿಸ್ನೆಸ್ ಕ್ರಿಯೇಟಿಂಗ್ ಆಗಲಿ, ಒಂದು ಬಿಸ್ನೆಸ್ ಮಾಡ್ತೀವಂದರೆ ಅದಕ್ಕೆ ಏನೆಲ್ಲ ಪ್ರಾಡಕ್ಟ್ಸ್ ಆರ್ಗನೈಸ್ ಮಾಡ್ತೀವಿ ಅನ್ನೋದಾಗಲಿ ಇದೆಲ್ಲ ಬೇಕಾಗತ್ತಲ್ಲ. ಸೊ ಅದು ಬೇಕಾಗತ್ತೆ. ಮತ್ತು ಬಿಸ್ನೆಸ್ ಮ್ಯಾನೇಜ್ ಮಾಡೋಕ್ಕೆ ಅಂತ ನಮಗೊಂದು ಕೆಪಾಸಿಟಿ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಇವಾಗ ಏನು ಎಂತ ಅಂತ ಒಂದು ಬಿಸ್ನೆಸ್ ಗೊತ್ತಿಲ್ಲದೆ ತಗೊಂಡೋಗಿ ನಾವು ಲಾಸ್ ಮಾಡೋಕ್ಕಾಗಲ್ಲ. ಅಟ್ ಎಂಡ್ ಆಫ್ ದ ಡೇ ವಿ ನೀಡ್ ಎ ಪ್ರಾಫಿಟ್. ಸೊ ಆ ಥರ ಬಿಸ್ನೆಸ್ ಮಾಡಿ ನಮಗೆ ಪ್ರಾಫಿಟ್ ತರಬೇಕು. ಅದರಲ್ಲಿ ಇನೋವೇಷನ್ ಸಹ ಇರುತ್ತೆ. ಇವಾಗ ನಮಗೊಂದು ಐಡಿಯಾ ಇರುತ್ತೆ, ಬಟ್ ಇವಾಗ ಜನರಲಾಗಿ ನಾವು ಸೊಸೈಟಿ ಅವ್ರ ಕಾರ್ಪೊರೇಟ್ ಎಲ್ಲ ನೋಡಿದ್ರೆ ಅದರಲ್ಲಿ ಇನ್ನೇನಾದರೂ ಒಂದು ಐಡಿಯಾಸ್ ಇನ್ನೋವೇಷನ್ ಆಗುತ್ತೆ. ಮಾರ್ಕೆಟಲ್ಲಿ ಏನಾದರೂ ಒಂದು ಹೊಸ ಪ್ರಾಡಕ್ಟ್ ಬರ್ತಿದೆ ಅಂದರೆ ಅದ್ರ ಮೇಲೆ ನೆಕ್ಸ್ಟ್ ಅಂತ ಹೋಗ್ತಾ ಇರತ್ತಲ್ಲ. ಸೊ ನಮ್ಮ ಐಡಿಯಾ ಏನಾದರೂ ಔಟ್ಡೇಟೆಡ್ ಇದೆಯಾ ಅಂತೆಲ್ಲ ನೋಡಿ ಅದರಲ್ಲಿ ಏನೆಲ್ಲ ರಿಸ್ಕ್ ಇದೆ, ರಿಸ್ಕ್ ತಗೊಳಕ್ಕೆ ನಾವು ರೆಡಿ ಇರಬೇಕು. ಹಾಗೆಲ್ಲ ಮಾಡಿ ಪ್ರೊಆಕ್ಟಿವ್ ಆಗಿ ಡಿಸಿಷನ್ ಮೇಕಿಂಗ್ ಮಾಡಬೇಕಾಗತ್ತೆ. ಪ್ರೊಆಕ್ಟಿವ್ನೆಸ್ ಇನ್ ಸೆನ್ಸ್ ಲೈಕ್ ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡಬಹುದು ಅನ್ನೋದೆಲ್ಲ ಪ್ರೊಆಕ್ಟಿವ್ನೆಸ್ ಅಂತಾರೆ. ಆ ಥರ ಎಲ್ಲ ಮಾಡಿ ಒಂದು ಐಡಿಯಾ ನಮಗೇನಿದೆಯೋ ಅದನ್ನ ನಾವು ಒಂದು ಬಿಸ್ನೆಸ್ ಆರ್ ಎಂಟರ್ಪ್ರೈಸ್ ಅಂತ ಮಾಡ್ತೀವಲ್ಲ, ಅದನ್ನ ಆಂಟ್ರಪ್ರಿನರ್ಶಿಪ್ ಅಂತಾರೆ. ಸೊ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಟಾಪಿಕ್ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರನರ್. ಸೊ ಇದರಲ್ಲಿ ನಮಗೆ ಆಂಟ್ರಪ್ರನರ್ ಮಾಡ್ತೀವಲ್ಲ ಒಂದು ಬಿಸ್ನೆಸ್ಸು, ಅವ್ರನ್ನ ಆಂಟ್ರಪ್ರನರ್ ಅಂತಾರೆ. ಮತ್ತು ಮಾಡ್ತೀವಲ್ಲ ಅದನ್ನ ಆಂಟ್ರಪ್ರಿನರ್ಶಿಪ್ ಅಂತಾರೆ. ಏನನ್ನ ಆಂಟ್ರಪ್ರೈಸ್ನ ಲೈಕ್ ಕಂಪನಿನ ಹೆಂಗೆ ನಡೆಸ್ಕೊಂಡು ಹೋಗ್ತೀವಿ, ಆಂಟ್ರಪ್ರಿನರ್ಶಿಪ್ ಹೆಂಗೆ ಮಾಡ್ತೀವಿ ಅನ್ನೋದು. ಮತ್ತು ಆಂಟ್ರಪ್ರನರ್ ಕಡೆಯಿಂದ ನಮಗೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು ಆಗುತ್ತೆ ಅನ್ನೋದು. ಇವಾಗ ಆ್ಯಸ್ ಎ ಬಿಸ್ನೆಸ್ ನಾವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಅದನ್ನ ಕಮೆಂಟ್ಸ್ ಮಾಡಬೇಕಾದ್ರೆ ನಮಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು, ನಮ್ಗೆ ಏನೆಲ್ಲ ಜವಾಬ್ದಾರಿ ಇರುತ್ತೆ ಅನ್ನೋದು. ಸೊ ಫಸ್ಟ್ ನಮಗೆ ಇನೋವೇಷನ್ ಇರಬೇಕು. ಇವಾಗ ಏನೋ ಒಂದು ಇನೋವೇಷನ್ ನಮ್ಗೊಂದು ಐಡಿಯಾ ಇರುತ್ತೆ ಅಂದ್ಕೊಳ್ಳಿ, ಆ ಐಡಿಯಾ ಆಲ್ರೆಡಿ ಮಾರ್ಕೆಟಲ್ಲಿ ಎಕ್ಸಿಸ್ಟ್ ಆಗಿದೆ ಅಂದ್ಕೊಳ್ಳಿ, ಮತ್ತು ನಮ್ಮ ಬಿಸ್ನೆಸ್ ವರ್ಕೌಟ್ ಆಗೋದಿಲ್ಲ. ಸೊ ಫಸ್ಟ್ ನಮಗೆ ಇನೋವೇಟಿವ್ ಆಗಿ ಹೊಸದಾಗಿ ಕಂಡುಹಿಡಿಯೋ ಥರ ಐಡಿಯಾಸ್ ಜನ್ರೇಟ್ ಆಗಬೇಕು. ಸೊ ಅದನ್ನ ಇನೋವೇಷನ್ ಅಂತಾರೆ. ಮತ್ತು ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಈ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅನ್ನೋ ತುಂಬ ಬೇಕಾಗತ್ತೆ ರೀ. ಬಿಕಾಸ್ ರಿಸ್ಕ್ ತಗೊಂಡ್ರೆ ಮಾತ್ರ ಒಂದು ಬಿಸ್ನೆಸ್ಸಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ಪಾಗಿ ತೊಗೊಂಡೋಗೋಕ್ಕಾಗತ್ತೆ. ಸೊ ಹ್ಯಾಸ್ ಎ ಮೆನ್ ಆರ್ ವಿಮೆನ್ ಯಾರೇ ಇರಲಿ, ಅವ್ರೇನೋ ಒಂದು ಕಾರ್ಪೊರೇಟ್ ಕೆಲಸದಲ್ಲಿ ಇರ್ತಾರೆ, ಇಲ್ಲ ಇನ್ನೇನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ, ಅದ್ರಲ್ಲಿ ಒಂಚೂರಾದರೂ ರಿಸ್ಕ್ ತಗೊಂಡು ಆಚೆ ಬಂದು ಪ್ರಪಂಚ ನೋಡಿ ಅದೇನೆಲ್ಲ ನಮಗೆ ಫ್ಲಾಸ್ ಆ್ಯಂಡ್ ಕ್ಲಾಸ್ ಎಲ್ಲ ನಮಗೇನೆಲ್ಲ ಇದೆ ಅಂತ ಗೊತ್ತಾದ ಮೇಲೆ ನಮಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬರುತ್ತಲ್ಲ, ಇದ್ದರೆ ಮಾತ್ರ ನಮಗೆ ಪ್ರಾಪರಾಗಿ ಒಂದು ಬಿಸ್ನೆಸ್ನ ಕಮೆಂಟ್ಸ್ ಮಾಡೋಕ್ಕಾಗತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವಿಷನ್ ಆ್ಯಂಡ್ ಗೋಲ್ ಓರಿಯೆಂಟೆಡ್. ಇವಾಗ ನಾನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ ಅಂದರೆ ಅದು ಲಾಂಗ್ ಟೈಮ್ ಗೋಲ್ ಆಗಿರುತ್ತೆ. ನಾನು ಒಂದು ವರ್ಷಕ್ಕೆ ಮಾಡಿ 2 ವರ್ಷಕ್ಕೆ ಮಾಡಿ ಮುಚ್ಚಾಕಬೇಕು ಅಂತ ಯಾರೂ ಬಿಸ್ನೆಸ್ ಓಪನ್ ಮಾಡೋದಿಲ್ಲ. ವಿಷನ್ ಮತ್ತು ಗೋಲ್ ಇರುತ್ತೆ. ಇವಾಗ ಗೋಲ್ ಅಂದರೆ ನಾನು ನನ್ನ ಕಂಪ್ನಿನ ತೊಗೊಂಡೋಗಿ ಒಂದು ಟಾಪ್ 10 ಕಂಪ್ನಿನ ನಾನು ಇಡಬೇಕು ಅಂತ ನಮ್ಗೊಂದು ತಲೆಗಿರುತ್ತೆ. ಇವಾಗ ನೀವು ಸೆನ್ಸೆಟ್ಟು ಮತ್ತು ಶೇರ್ ಮಾರ್ಕೆಟ್ಸ್ ಎಲ್ಲ ನೋಡಿದ್ರೆ ನಿಫ್ಟಿ 50 ಅಂತ ಬರುತ್ತೆ ಗೊತ್ತಾ. ಆ ಟಾಪ್ 50 ಕಂಪನೀಸ್ ಏನೆಲ್ಲ ಇದೆ, ನಮ್ಮದು ಅಲ್ಲಿ ಹೋಗಿ ಒಂದು ಕಂಪನಿಯಾಗಿ ಲಿಸ್ಟ್ ಆಗಬೇಕು ಅನ್ನೋದೇ ಎಲ್ಲ ಕಂಪನಿ ಏನೆಲ್ಲ ಓಪನ್ ಮಾಡ್ತಾರೋ ಅವ್ರಿಗೆಲ್ಲ ಇರುತ್ತೆ. ಸೊ ಅಂತ ನಮಗೆ ಆ ಥರ ಒಂದು ಲಾಂಗ್ ಟರ್ಮ್ ವಿಷನ್ ಆ್ಯಂಡ್ ಗೋಲ್ ಇರಬೇಕು. ಅದಿದ್ರೆ ಅದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇರುತ್ತೆ. ನಾವೇನಾದರೂ ಒಂದು ಹೊಸ ವಿಷಯ ಮಾಡ್ತೀವಂದರೆ ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಫ್ಯಾಮಿಲಿಯವರು ಆಗಲಿ, ನಮ್ಗೆ ಯಾರೂ ಒಪ್ಪೋದೇ ಇಲ್ಲ. ನಮಗೆ ಕಾನ್ಫಿಡೆನ್ಸ್ ಇರಬೇಕು.
ನಾವು ಆ ವಿಷಯ ಮಾಡಿ ಮುಗಿಸ್ತೀವಿ, ನಮ್ಗೆ ಆ ಎಂಟರ್ಪ್ರೈಸ್ ನಾವು ನಡ್ಸ್ಕೊಂಡು ಹೋಗ್ಬೋದು, ಆ ಕಂಪನಿ ನಮ್ಮಿಂದ ಮಾಡೋಕ್ಕಾಗತ್ತೆ ಅಂತ ನಮಗೆ ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಮೇಲೆ ನಮಗೆ ಡೌಟ್ಸ್ ಇದ್ದರೆ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಆ ಬಿಸ್ನೆಸ್ ಪ್ರಾಪರಾಗಿ ಕಮೆನ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇರಬೇಕು. ಎಲ್ಲರ ಹತ್ರ ನಾಲೆಜನ್ನು ತೊಗೊತಾರೆ. ನಾವು ಇವಾಗ ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ನಾವೇ ಹೋಗ್ಬಿಟ್ಟು ನನಗೆಲ್ಲ ಗೊತ್ತು ಎಲ್ಲ ಮಾಡ್ತೀವಂತ ಮಾಡೋಂಗಿಲ್ಲ. ಬಿಸ್ನೆಸ್ಸಲ್ಲಿ ಒಂದು 4 ಪೀಪಲ್ ಹತ್ರ ನಾವು ಎಂಗೇಜ್ ಮಾಡಬೇಕು, ಲೈಕ್ ಮಾತಾಡಬೇಕು. ಫೀಲ್ಡಲ್ಲಿರೋರಾಗಲಿ ಇಲ್ಲ ಬೇರೆ ಏನಾದರೂ ವೆಲ್ ವಿಷರ್ ಆಗಲಿ, ಏನೆಲ್ಲ ಒಂದು 4-5 ಪೀಪಲ್ ಹತ್ರ ನಾವು ಕನೆಕ್ಟ್ ಆಗಿ ಅವ್ರ ಹತ್ರದಿಂದ ಒಂದು ನಾಲೆಜ್ ತೊಗೊತೀವಲ್ಲ, ಅದೆಲ್ಲ ತೊಗೊಂಡ್ಮೇಲೆ ನಮ್ಗೆ ಯಾವ್ದು ಕರೆಕ್ಟು ಅಂತ ನಾವು ಡಿಸಿಷನ್ ಮಾಡಬೇಕು. ಇವಾಗ ಯಾರೋ ಒಬ್ರು ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ನಾವೊಂದು ವಿಷಯ ಮಾಡೋದು, ಮತ್ತು ಇನ್ನೊಬ್ರು ಯಾರೋ ಬಂದು ಇನ್ನೊಂದು ವಿಷಯ ನಮಗೆ ಹೇಳಿ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ಆ ವಿಷಯ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ನಮಗೆ ಫಸ್ಟ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ತುಂಬ ಬೇಕಿರುತ್ತೆ. ನಾವೇ ಕಮೆಂಟ್ಸ್ ಮಾಡ್ತಿದ್ದೀವಿ ಅಂದರೆ ಬಿಸ್ನೆಸ್ಸು, ನಾವೇ ಅಲ್ಲಿ ನಿಂತ್ಕೊಂಡೆಲ್ಲ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ನಮಗೆ ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಇಂಟ್ರೋವರ್ಟ್ಸ್ ಇರ್ತಾರೆ ಗೊತ್ತಾ, ಲೈಕ್ ಅವ್ರ ತಪ್ಪು ಅಂತ ಹೇಳ್ತಿಲ್ಲ, ಐಮ್ ಜಸ್ಟ್ ಸೇಯಿಂಗ್ ಇಂಟ್ರೋವರ್ಟ್ಸ್ಗೆ ಜಾಸ್ತಿ ಪೀಪಲ್ ಜೊತೆ ಕನೆಕ್ಟ್ ಆಗೋಕ್ಕಾಗಲ್ಲ, ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಬರಲ್ಲ ಅಂತಲ್ಲ. ಅಲ್ಲಿ ಹೋಗ್ಬಿಟ್ಟು ನಾವೇನೋ ಒಂದು ಹೋಟೆಲ್ ಅಂಗಡಿ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಏನೋ ಒಂದು ಟೀ ಮಾಸ್ಟರ್ ಏನೋ ಟೀ ಹಾಕ್ತಿದ್ದಾರೆ, ಕಸ್ಟಮರ್ ಏನೋ ಬಂದು ನಿಂತ್ಕೊಂಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಟೀ ಮಾಸ್ಟರ್ ಹತ್ರ ಮಾಡಿ ಅಂಕಲ್ ಅಂತ ನಾವು ಹೇಳಂಗಿಲ್ಲ, ಬಿಕಾಸ್ ಸ್ವಲ್ಪ ಇಂಟ್ರೋವರ್ಟ್ ಇರ್ತೀವಲ್ಲ. ಹಾಗೆಲ್ಲ ಇಲ್ಲದೆ ಒಂದು ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿನ ನಾವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅವಾಗ ತಾನೇ ನಾವು ಅವ್ರ ಹತ್ರ ಹೋಗ್ಬಿಟ್ಟು ನಮಗೆ ಆ ಕೆಲಸ ನಾವೇನು ಕೊಟ್ಟಿದ್ದೀವೋ ಅದನ್ನ ಮಾಡಿಸೋ ಕೆಪಾಸಿಟಿ ನಮಗಿರಬೇಕು, ಅದನ್ನ ಲೀಡರ್ಶಿಪ್ ಕ್ವಾಲಿಟಿ ಅಂತಾರೆ. ಮತ್ತು ಸ್ಟ್ರಾಂಗ್ ವರ್ಕಲ್ಲಿ ಯಾವತ್ತೂ ಎಥಿಕ್ಸ್ ಇರಬೇಕು. ಮೋಸ ಮಾಡೋದಾಗಲಿ, ಇವಾಗ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ಮಾಡ್ತಾರೆ ಗೊತ್ತಾ, ಅದ್ರಲ್ಲಿ ನಾವೇ ಮೋಸ ಮಾಡೋದಾಗಲಿ, ಲೈಕ್ ಇವಾಗ ಇವತ್ತಿಲ್ಲ ಅಂದರೆ ನಾಳೆ ಮಾಡೋಣ ಅಂದರೆ ಅದು ಮೋಸ ಆಗೇ ಆಗುತ್ತೆ. ಇವತ್ತಿನ ಕೆಲಸ ನಾವೇನೆಲ್ಲ ಇವತ್ತು ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀವೋ ಅದು ಇವತ್ತು ಮಾಡಿದ್ರೆ ಮಾತ್ರ ನಾಳೆ ಹೋಗ್ಬಿಟ್ಟು ನಮಗೆ ಆ ಕೆಲಸ ಪೋಸ್ಟ್ಪೋನ್ ಆಗದೆ ಹೋದರೆ ನಮಗೆ ಪ್ರಾಪರಾಗಿ ಸೆಟ್ ಮಾಡೋಕ್ಕಾಗತ್ತೆ. ಅದು ಬಿಟ್ಟು ನಾವು ಇವತ್ತು ಮಾಡದೆ ಆ ಕೆಲಸ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತ ಏನಾದರೂ ನಾವು ಮಾಡ್ತಾ ಇದ್ರೆ ಅಲ್ಲಿ ವರ್ಕ್ ಎಥಿಕ್ ಅನ್ನೋದು ಇರೋದೇ ಇಲ್ಲ. ನಂಬ್ಕೊಂಡು ಏನಾದರೂ ಒಂದು ಪೀಪಲ್ ಬಂದು ನಮಗೆ ಎಂಪ್ಲಾಯಿ ಆಗಿದ್ದಾರಂದರೆ ಅವ್ರು ನಾವೇನೆಲ್ಲ ಬೇಸಿಕ್ ಸ್ಕಿಲ್ಸ್ ಕೊಡಬೇಕು, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಅದೆಲ್ಲ ನಾವು ಮೋಸ ಮಾಡದೆ ಅವ್ರ ತಕ್ಕನಂಗೆ ನಾವು ವ್ಯಾಲ್ಯೂ ಕೊಟ್ಕೊಂಡು ಅದನ್ನೆಲ್ಲ ಬರೋದೆಲ್ಲ ನಮಗೆ ವರ್ಕ್ ಎಥಿಕ್ ಅಂತ ಹೇಳ್ತಾರೆ. ಮತ್ತು ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ. ಅಡ್ಯಾಬಿಲಿಟಿ ಅಂದರೆ ಲೈಕ್ ಇವಾಗ ಮಾರ್ಕೆಟಲ್ಲಿ ಏನಾದರೂ ಒಂದು ಚೇಂಜಸ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಜ್ಯೂಸ್ ಅಂಗಡಿ ಇಟ್ಟಿದ್ದೀರಾ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅದರಲ್ಲಿ ಬಂದು ಇವಾಗ ಸೀಸನ್ ಆಗಿ ಆ್ಯಪಲ್ ಸಿಗೋದೇ ಇಲ್ಲ, ಆರೆಂಜ್ ಸಿಗೋದೇ ಇಲ್ಲ, ಬರೀ ಬಟರ್ ಫ್ರೂಟ್ ಸಿಗುತ್ತೆ. ನಿಮಗೆ ನಿಮ್ಮ ಕಸ್ಟಮರ್ ಬಂದು ನಂಗೆ ಅವಕಾಡೋನೂ ಬೇಕು ಅಂತಾರೆ, ಅವಾಗ ಸೀಸನ್ ಇರುತ್ತೆ ಬಟ್ ನೀವು ತಂದಿರಲ್ಲ. ಆ ಥರ ಎಲ್ಲ ಮಾಡಬಾರ್ದು. ನೀವು ಅಂಗಡಿ ಅಂತ ಇಟ್ಕೊಂಡಿದ್ದೀರ ಅಂದರೆ ಕಸ್ಟಮರ್ಸ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಅವಾಗ ನಮಗೆ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗುತ್ತೆ, ಇನ್ನು ನಮ್ಮ ಬಿಸ್ನೆಸ್ ಜಾಸ್ತಿ ಗ್ರೋತ್ ಆಗುತ್ತೆ. ಅದಕ್ಕೆ ಅಡ್ಯಾಪ್ಟಬಿಲಿಟಿ ಮಾಡ್ಕೋಬೇಕು. ಹೋಗಿ ಇವಾಗ ಏನು ಸೀಸನ್ ಇದೆಯೋ ಅದನ್ನ ನಾವು ಅಡ್ಯಾಪ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ಮ್ಯಾಂಗೋ ಸೀಸನ್ ಅಂದರೆ ಮ್ಯಾಂಗೋ ಸೀಸನ್ ಮ್ಯಾಂಗೋ ಎಲ್ಲ ತಂದು ಅದನ್ನೇನಾದರೂ ವೆರೈಟೀಸ್ ಮಾಡಿ ಅವಾಗ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ ಮತ್ತು ನಮ್ಮ ಬಿಸ್ನೆಸ್ಸು ಬೂಮ್ ಆಗುತ್ತೆ. ಮತ್ತು ಫ್ಲೆಕ್ಸಿಬಿಲಿಟಿ, ಮಾರ್ನಿಂಗ್ ಎದ್ದು KR ಮಾರ್ಕೆಟ್ಗೆ ಹೋಗಿ ಮ್ಯಾಂಗೋ ತರೋಕ್ಕಾಗಲ್ಲ ಅಂತ ಬಿಟ್ಬಿಟ್ರೆ ಪಕ್ಕದ ಅಂಗಡಿ ಅವ್ನು ಮಾಡ್ಕೊತಾನೆ, ಅವ್ನಿಗೆ ಲಾಭ ಜಾಸ್ತಿ ಬರುತ್ತೆ, ನಮಗೆ ಕಮ್ಮಿ ಬರುತ್ತೆ. ಫ್ಲೆಕ್ಸಿಬಲ್ ಇರಬೇಕು, ಮಾರ್ನಿಂಗ್ ಎದ್ದು ಹೋಗಿ ನಾವು ತಗೋಬರಬೇಕು. ನಮ್ಮ ಬಿಸ್ನೆಸ್ ಅಂದಮೇಲೆ ನಾವೇ ಅಲ್ಲಿ ಕುತ್ಕೊಂಡು ಎಲ್ಲನೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆಪರ್ಚುನಿಟಿ ಸೀಕಿಂಗ್. ನಾವು ಒಂದು ಅಂಗಡಿ ಇಟ್ಕೊಂಡಿದ್ದೀವಿ, ಅದರಲ್ಲಿ ನಮಗೇನೋ ಬೇರೆ ಏನೋ ಆಪ್ಷನ್ಸ್ ಬರ್ತಾನೆ ಇಲ್ಲ, ಅವಾಗ ಹೋಗಿ ಪ್ರಮೋಟ್ ಮಾಡೋದಾಗಲಿ, ಅವ್ರು ಬೇರೆ ಏನಾದರೂ ಇವಾಗ ನಾವು ಟೆಂಡರ್ ತೊಗೊಳೋದಾಗಲಿ, ಬೇರೆ ಅಂಗಡಿಗಳ್ಗೆ ಹೋಗಿ ಆರ್ ಏನಾದರೂ ಸೂಪರ್ ಮಾರ್ಕೆಟ್ ಪಕ್ಕದಲ್ಲಿ ನಾವು ಮಾಡ್ಕೊಳ್ಳೋದಾಗಲಿ, ಆ ಥರ ಆಪರ್ಚುನಿಟಿ ನಾವು ಸೀಕ್ ಮಾಡಬೇಕು. ಅಲ್ಲೇನೋ ಒಂದು ಅಂಗಡಿ ಇರುತ್ತೆ ಸೂಪರ್ ಮಾರ್ಕೆಟು, ನಮ್ಮದು ಬೇರೆ ಕಡೆ ಅಂಗಡಿ ಇರುತ್ತೆ, ಇಲ್ಲಿ ಯಾರು ಪೀಪಲ್ ಬರ್ತಾ ಇಲ್ಲ. ಸಪೋಸ್ ನಾವೇನಾದರೂ ಆ ಅಂಗಡಿಯವ್ರ ಹತ್ರ ಪಕ್ಕದಲ್ಲೇ ಸ್ವಲ್ಪ ಕೇಳ್ಕೊಂಡು ನಾವು ಅಲ್ಲಿ ಅಂಗಡಿ ಮಾಡ್ಕೊಂಡ್ರೆ ಚಿಕ್ಕದಾಗಿ, ಅಲ್ಲಿ ಬರೋ ಕಸ್ಟಮರ್ಸಲ್ಲಿ ನಮಗೂ ಕಸ್ಟಮರ್ಸ್ ಆಗ್ತಾರೆ, ಚಾನ್ಸಸ್ ಜಾಸ್ತಿ ಇದೆ. ಹಂಗೆ ಮಾತಾಡಬೇಕಾದ್ರೆ ನಾವು ಆಪರ್ಚುನಿಟಿನ ಯಾವಾಗೆಲ್ಲ ಇದೆ ಅಂತ ನಾವು ಸೀಕ್ ಮಾಡಿಕೊಂಡು ಗ್ರ್ಯಾಬ್ ಮಾಡ್ಕೋಬೇಕು. ನಾವು ಕೂತಿದ್ದ ಜಾಗದಲ್ಲೇ ಕೂತ್ಕೊತಾ ಇದ್ರೆ ಆಪರ್ಚುನಿಟಿ ಯಾವತ್ತೂ ಬಂದು ನಮ್ಮ ತಲೆ ಮೇಲೆ ಬೀಳಲ್ಲ, ನಾವೇ ಹೋಗ್ಬಿಟ್ಟು ಹುಡುಕ್ಬೇಕು. ಅದನ್ನ ಆಪರ್ಚುನಿಟಿ ಸೀಕಿಂಗ್ ಅಂತಾರೆ. ನೆಕ್ಸ್ಟ್ ಅಂದರೆ ಪರ್ಸಿಸ್ಟೆನ್ಸ್ ಆ್ಯಂಡ್ ರೆಸಿಲೆನ್ಸ್ ಅಂತ. ಪರ್ಸಿಸ್ಟೆನ್ಸ್ ಅಂದರೆ ಲೈಕ್ ಅದು ಏನೇ ಆದರೂ ಸ್ಟ್ರಾಂಗಾಗಿ ನಾವು ಎಕ್ಸ್ಪೀರಿಯನ್ಸ್ನ ಸ್ಕಿಲ್ಸ್ನೆಲ್ಲ ನಾವು ಕಲ್ತ್ಕೋಬೇಕು. ನಮಗೆ ಅಲ್ಲಿ ಕೆಲಸ ಗೊತ್ತಿಲ್ಲ ಅಂದಮೇಲೆ ನಾವು ಹೋಗಿ ಇನ್ನೊಬ್ರ ಹತ್ರ ಯಾಕೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಮಾಡೋಂಗಿಲ್ಲ. ಮತ್ತು ಫೇಲ್ಯೂರ್ಸ್ ಮತ್ತು ನಾವೇನಾದ್ರು ಬ್ಯಾಕ್ ಬಂದರೆ ಅದನ್ನ ಅಲ್ಲೇ ಹೋಗ್ಬಿಟ್ಟು ಓಕೆ ಇಷ್ಟೇ ನಮಗೆ ಈ ಕೆಲಸ ಎಲ್ಲ ಬರೋದಿಲ್ಲ ಅಂತ ಬಿಟ್ಟು ಹಾಗೆ ಆಚೆ ಬಂದುಬಿಡೋಂಗಿಲ್ಲ. ಇಲ್ಲನಿಂದ ಆಗತ್ತೆ, ಆ ಸ್ಕಿಲ್ನ ಲರ್ನ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಕಂಪ್ನಿನ ಹೆಂಗೆ ಬೂಮ್ ಮಾಡೋದು ಅಂತ ನೋಡ್ಕೋಬೇಕಾಗತ್ತೆ.
ಸೊ ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ ರೈಟ್ ಅಬೌಟ್ ದಿ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಪ್ರೊವೈಡೆಡ್ ಟು ಆಂಟ್ರಪ್ರನರ್ಸ್. ಸೊ ಇದರಲ್ಲಿ ನಮಗೆ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಫಿನಾನ್ಷಿಯಲ್ ಸಪೋರ್ಟ್. ಗೌರ್ಮೆಂಟ್ ಕಡೆಯಿಂದ ನಮಗೆ ಏನೆಲ್ಲ ಇನ್ಸೆಂಟಿವ್ಸ್, ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಹುಡುಗಿರ್ಗಂತ ಇಲ್ಲ, ಬಟ್ ಸ್ಪೆಷಲಿ ಹುಡುಗಿರ್ ಆರ್ ಆಂಟ್ರಪ್ರನರ್ಸ್ ಯಾರೆಲ್ಲ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಕಡಿಮೆ ರೇಟಲ್ಲಿ ಲೋನ್ಸ್ ಕೊಡೋದಾಗಲಿ, ಇಲ್ಲ ಅವ್ರೇನಾದರೂ ಟ್ಯಾಕ್ಸ್ ಪೇ ಮಾಡ್ತಿರೋದ್ರಲ್ಲೇ ಸಬ್ಸಿಡಿ ಕೊಡೋದಾಗಲಿ, ಆರ್ ಸಾಫ್ಟ್ ಲೋನ್ಸ್ ಮತ್ತು ಲೋನ್ ಗ್ಯಾರಂಟೀಸ್ ಪಕ್ಕ ಅವ್ರಿಗೆ ಗ್ಯಾರಂಟಿಯಾಗಿ ಒಂದು ಲೋನ್ ಸಿಗಬೇಕು ಅನ್ನೋದಿರುತ್ತೆ ಅವರೇನಾದರೂ ಆಂಟ್ರಪ್ರನರ್ಶಿಪ್ ಸ್ಟಾರ್ಟಪ್ ಮಾಡ್ತಾರೆ ಅನ್ನೋದ್ರಲ್ಲಿ. ಮತ್ತು ಕ್ಯಾಪಿಟಲ್ ಸಬ್ಸಿಡೀಸ್, ಅವರು ಏನೆಲ್ಲ ದೊಡ್ಡ ದೊಡ್ಡ ಮೆಷಿನರೀಸ್ ಎಲ್ಲ ಪರ್ಚೇಸ್ ಮಾಡ್ತಾರೋ ಅದಕ್ಕೂ ಸ್ವಲ್ಪ ಏನಾದರೂ ಪರ್ಸೆಂಟೇಜಲ್ಲಿ ಅವ್ರಿಗೆ ಕಡಿಮೆ ಮಾಡಿಸ್ಕೊಡ್ಬೋದಾ ಅಂತ ಅವರು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮೆಷಿನರಿ 1,00,000 ತೊಗೊಂಡಿರ್ತಾರೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಒಂದು ಕನ್ಸೆಷನ್ ಆಗಿ ಒಂದು 30K ಆರ್ 35K ಹಂಗೆ ಕೊಡ್ತಾರಲ್ಲ, ಅದನ್ನೆಲ್ಲ ಕ್ಯಾಪಿಟಲ್ ಸಬ್ಸಿಡೀಸ್ ಅಂತಾರೆ. ಆದರೂ ಐ ಆಮ್ ನಾಟ್ ಶ್ಯೂರ್ ಆ ಥರ ಏನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಅಂತ, ಬಟ್ ಆ್ಯಸ್ ಆಫ್ ನೋ ಫಿನಾನ್ಷಿಯಲ್ ಸಪೋರ್ಟ್ ಅಂದರೆ ಇದೆಲ್ಲ ಸಿಗುತ್ತೆ. ಮತ್ತು ಟ್ಯಾಕ್ಸ್ ಬೆನಿಫಿಟ್, ಅದರಲ್ಲಿ ಬಂದು ಅವ್ರಿಗೆ ಟ್ಯಾಕ್ಸ್ ಹಾಲಿಡೇಸ್ ಅಂತ ಬರುತ್ತೆ, ಮತ್ತು ಅವ್ರ ನಂಬರ್ ಆಫ್ ಇಯರ್ಸಲ್ಲಿ ಏನೆಲ್ಲ ಟ್ಯಾಕ್ಸ್ ಪೇ ಮಾಡಬೇಕು ಅದರಲ್ಲಿ ಎಕ್ಸಂಪ್ಷನ್ಸ್ ಕೊಡ್ತಾರೆ ಒಂದು ಸ್ವಲ್ಪ. ಮತ್ತು ಟ್ಯಾಕ್ಸ್ ರಿಬೇಟ್ ಆ್ಯಂಡ್ ಡಿಡಕ್ಷನ್ ಆಗಲಿ, ಲೈಕ್ ಅವ್ರು ಹೊಸದಾಗಿ ಸ್ಟಾರ್ಟಪ್ ಮಾಡಿದ್ದಾರೆ ಅಂತ ಅದರಲ್ಲಿ ಟ್ಯಾಕ್ಸಲ್ಲಿ ಏನಾದರೂ ಡಿಡಕ್ಷನ್ ಸ್ವಲ್ಪ ಮಾಡ್ಕೊಳ್ಳೋದಾಗಲಿ, ಮತ್ತು ಎಕ್ಸಂಪ್ಷನ್ಸ್ ಫ್ರಮ್ ದಿ ಸೇಲ್ಸ್ ಟ್ಯಾಕ್ಸ್ ಆರ್ ಕಸ್ಟಮ್ ಡ್ಯೂಟಿ. ಇವಾಗ ಏನಾದರೂ ಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ ಹಾಕಿರ್ತಾರೆ ಗೊತ್ತಾ, ಮೆಷಿನರೀಸ್ ಮತ್ತು ಇಂಪೋರ್ಟ್ ಮಾಡಿರೋ ಮೆಷಿನರೀಸ್ ಮತ್ತು ರಾ ಮೆಟೀರಿಯಲ್ಸ್ ಮೇಲೆ, ಅದ್ರ ಮೇಲೆ ಏನಾದರೂ ಸ್ವಲ್ಪ ಸಬ್ಸಿಡೀಸ್ನ ಕಡಿಮೆ ಮಾಡ್ಕೊತಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಅಂತ, ಇದರಲ್ಲಿ ನಮಗೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಹೇಗಂದರೆ ಲೈಕ್ ಇವಾಗ ಏನಾದರೂ ರೆಡಿ ಟು ಯೂಸ್ ಇಂಡಸ್ಟ್ರಿಯಲ್ಸ್ ಪ್ಲಾಟ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅದರಲ್ಲಿ ಏನಾದರೂ ಕಡಿಮೆ ರೇಟ್ಸ್ಗೆ ಅವರು ಒಂದು ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋಕ್ಕೆ ಯೂಸ್ ಮಾಡೋದಾಗಲಿ ಅಂತ ಮಾಡ್ತಾರೆ. ಮತ್ತು ಇನ್ಕ್ಯುಬೇಷನ್ ಸೆಂಟರ್ಸ್, ಲೈಕ್ ಈ ಫೆಸಿಲಿಟೀಸ್ ಎಲ್ಲ ಬಂದು ಆಫೀಸ್ ಸ್ಪೇಸ್ ಮತ್ತು ಮೆಂಟಾರ್ಶಿಪ್ ಮಾಡ್ತಾರೆ. ಇಲ್ಲವ ಹೊಸದಾಗಿ ಸ್ಟಾರ್ಟಪ್ ಮಾಡಬೇಕಾದ್ರೆ ಪುಟಾಣಿ ಗೌರ್ಮೆಂಟ್ದೇ ಒಂದು ಆಫೀಸಸ್ ಇರುತ್ತೆ, ಅಲ್ಲಿ ಕೂಡ ನಾವು ಕಡಿಮೆ ರೇಟಿಗೆ ಲೀಸ್ ಆರ್ ರೆಂಟ್ ಮಾಡ್ಕೋಬೋದು. ಅದನ್ನ ಇನ್ಕ್ಯುಬೇಷನ್ ಸೆಂಟರ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟಲ್ಲಿ ಬರುತ್ತೆ. ಮತ್ತು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಇವಾಗ ನಮಗೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅದ್ರ ಮೇಲೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ನಾವು ತುಂಬ ಅದ್ರ ಮೇಲೆ ನಮಗೆ ಆಸೆ ಇದೆ, ಒಂದು ಸ್ಟಾರ್ಟಪ್ ಮಾಡಲೇಬೇಕು, ಆ ಬಿಸ್ನೆಸ್ ಮಾಡಲೇಬೇಕು ಅಂತ ಇರುತ್ತಲ್ಲ, ಆ ಟೈಮಲ್ಲಿ ಅವರು ಗೌರ್ಮೆಂಟ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಎಲ್ಲ ಸ್ಪಾನ್ಸರ್ ಮಾಡ್ತಾರೆ. ಅದ್ರ ನಮಗೆ ಸ್ಕಿಲ್ ಮತ್ತು ಆಂಟ್ರಪ್ರನರ್ಶಿಪ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಒಳ್ಳೆ ಮೆಂಟಾರ್ಸ್ ಕಡೆಯಿಂದ ಕೊಡಿಸ್ತಾರೆ. ಮತ್ತು ಇವಾಗ AI ಎಲ್ಲ ಬಂದಿದೆ ಅಲ್ವಾ, ಅದ್ರ ಕಡೆಯಿಂದನೂ ಏನಾದರೂ ಅವ್ರಿಗೆ ಟ್ರೈನಿಂಗ್ ಏನಾದರೂ ಬೇಕಿದ್ದಾರೆ ಅದೆಲ್ಲನೂ ಅವ್ರು ಮಾಡಿಕೊಡ್ತಾರೆ. ಮತ್ತು ಮಾರ್ಕೆಟ್ ಸಪೋರ್ಟ್, ಲೈಕ್ ಎಲ್ಲ ಕಂಪನಿ ತೊಗೊಂಡೋಗಿ ಅಲ್ಲೇ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿಬಿಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಲೈಕ್ ಎಕ್ಸಿಬಿಷನ್ಸ್ ಎಲ್ಲ ಮಾಡಿ ಆಗಲಿ, ಇಲ್ಲ ಟ್ರೇಡ್ ಫೇರ್ಸ್ ಎಲ್ಲ ಕೊಟ್ಟು, ಇವಾಗ ಗೌರ್ಮೆಂಟ್ ಕಡೆಯಿಂದ ಒಂದು ಜಾಬ್ ಫೇರ್ ಎಲ್ಲ ಮಾಡ್ತಾರೆ ಗೊತ್ತಾ. ಸಪೋಸ್ ಇವ್ರಿಗೇನಾದರೂ ಎಂಪ್ಲಾಯೀಸ್ ಬೇಕು ಅಂದರೆ ಅವರು ಅಲ್ಲಿ ಹೋಗ್ಬಿಟ್ಟು ಎಂಪ್ಲಾಯೀಸ್ನ ಮಾಡ್ಕೋಬೋದು. ದೊಡ್ಡ ದೊಡ್ಡ ಕಂಪನಿನೇ ಬರಬೇಕು ಅಂತಲ್ಲ, ಈ ಥರ ಚಿಕ್ಕ ಪುಟ್ಟ ಕಂಪನೀಸ್ ಎಲ್ಲ ಕೂಡ ಬರುತ್ತಲ್ಲ, ಈ ಥರನೂ ಅವ್ರು ಸ್ವಲ್ಪ ಫೆಸಿಲಿಟೀಸಿಂದ ಮಾಡಿಕೊಡ್ತಾರೆ. ಮತ್ತು ಸಿಂಪ್ಲಿಫೈಡ್ ರೆಗ್ಯುಲೇಷನ್ ಪ್ರೊಸೀಜರ್ಸ್, ಇವಾಗ ರೆಗ್ಯುಲೇಷನ್ಸ್ ರೂಲ್ಸ್ ಎಲ್ಲ ಮಾಡಿರ್ತಾರೆ ಗೊತ್ತಾ ಗೌರ್ಮೆಂಟ್ ಕಡೆಯಿಂದ, ಅದು ತುಂಬ ದೊಡ್ಡದಾಗೆಲ್ಲ ಇರೋದೆಲ್ಲ ಬಿಟ್ಟು ಸ್ವಲ್ಪ ಈಸಿ, ಲೈಕ್ ಅವ್ರಿಗೆ ಅರ್ಥ ಆಗೋ ಥರ ಆ್ಯಂಡ್ ತುಂಬ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಅವ್ರಿಗೇನು ಬೇಕಿರುತ್ತೆ. ಅದು ಇವಾಗ ಸ್ಟಾರ್ಟಪ್ ಅಲ್ವಾ, ಸೊ ಅವ್ರಿಗೆ ಯಾವ ಥರ ಎಲ್ಲ ಬೇಕು ಅನ್ನೋ ಥರ ಅವರು ಸ್ವಲ್ಪ ಸಿಂಪ್ಲಿಫೈಡ್ ಮಾಡಿ ರೆಗ್ಯುಲೇಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್ನ ಕೊಡ್ತಾ ಹೋಗ್ತಾರೆ. ಮತ್ತು ಇಂಪಾರ್ಟೆನ್ಸ್ ಆಫ್ ಗೌರ್ಮೆಂಟ್ ಇನ್ಸೆಂಟಿವ್ ಅಷ್ಟೇನು ಬೇಕಿರಲ್ಲ, ಬಟ್ ಬೇಕಿದ್ರೆ ನೀವು ಇದನ್ನ ಆ್ಯಡ್ ಆನ್ ಕೂಡ ಮಾಡ್ಬೋದಾಗತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಡೆಸ್ಕ್ರೈಬ್ ದಿ ವೇರಿಯಸ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ವಿಮೆನ್ ಆಂಟ್ರಪ್ರನರ್ಸ್. ಸೊ ವಿಮೆನ್ ಆಂಟ್ರಪ್ರನರ್ಸ್ ಬಗ್ಗೆ ಇವಾಗ ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟಲ್ಲಿ ಜಾಸ್ತಿನೇ ಕೇರ್ ಕೊಡ್ತಾರೆ. ಬಿಕಾಸ್ ನೀವು ಸೆಕೆಂಡ್ ಸೆಮ್ ನೋಡಿದ್ರೆ ಅದರಲ್ಲೂ ಸಹ ನಿಮಗೆ ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್ ಅಂತ ಒಂದು ಬಂದಿರುತ್ತೆ, ಅದರಲ್ಲೂ ಸಹ ವಿಮೆನ್ ಎಂಟ್ರಪ್ರನರ್ಸ್ ಮತ್ತು ರೂರಲ್ ಆಂಟ್ರಪ್ರನರ್ಸ್ ಇವ್ರದ್ದು ಒಂದು ಸಪ್ರೇಟ್ ಸಿಲೆಬಸ್ ಆ್ಯಂಡ್ ಚಾಪ್ಟರ್ಸೇ ಕೊಟ್ಟಿರ್ತಾರೆ. ವೈ ಬಿಕಾಸ್ ಜನರಲಾಗಿ ಒಂದು ಮೆನ್ ಹೋಗ್ಬಿಟ್ಟು ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಾಗಲಿ, ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡೋದಾಗಲಿ ಅದೆಲ್ಲ ದೊಡ್ಡ ವಿಷಯ ಆಗಿರಲ್ಲ. ಬಟ್ ಬೇಸಿಕಲಿ ಒಂದು ವಿಮನ್ ಆಗಿದ್ದು, ಸಪೋಸ್ ಅವರೆಲ್ಲ ರೂರಲ್ ಪೀಪಲ್ ಆಗಿದ್ದರೆ ಅವರು ಆ ರೂರಲ್ ಏರಿಯಾಸ್ನೆಲ್ಲ ಆತ್ಕೊಂಡು ಬಂದು ಆಚೆ ಒಂದು ಕಂಪ್ನಿ ಸೆಟ್ ಮಾಡಬೇಕು ಅಂತ ಅವ್ರ ತಲೆಗೆ ಬರುತ್ತಲ್ಲ, ಅದೇ ದೊಡ್ಡ ವಿಷಯ ಆಗಿರುತ್ತೆ. ಸೊ ಅವರೆಲ್ಲ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅಂತ ನಮಗೆ ಲಿಟ್ರಲಿ ಗೊತ್ತಾಗಲ್ಲ. ಬಿಕಾಸ್ ನಾವು ಜಸ್ಟ್ ಓದ್ತಿದ್ದೀವಿ, ಲಿಟ್ರಲಿ ಏನಾದರೂ ಒಂದು ಚಿಕ್ಕ ಹೋಮಲ್ಲೇ ಏನಾದರೂ ಬಿಸ್ನೆಸ್ ಮಾಡ್ತಾರೆ ಗೊತ್ತಾ, ಒಂದು ಜ್ಯುವೆಲ್ಸ್ ಮಾಡೋದಾಗಲಿ, ಆರ್ ಕೇಕ್ ಬೇಕಿಂಗ್ ಮಾಡೋದಾಗಲಿ, ಆರ್ ಬೇರೆ ಹೆಣ್ಣ ಆರ್ ಬ್ಯೂಟಿಷಿಯನ್ ಆ ಥರ ಮನೆಯಲ್ಲೇ ಇದ್ಕೊಂಡು ಏನೆಲ್ಲ ಪುಟ್ಟ
ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊತಾರೆ ಗೊತ್ತಾ, ಅವ್ರು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂದರೆ ಮೇಯ್ನ್ ಅಂದರೆ ಫಿನಾನ್ಷಿಯಲ್ ರೀ. ನಮಗೆ ಲೈಕ್ ಆ್ಯಸ್ ಎ ವುಮನ್ ನಾನೇ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ನನ್ನ ಹತ್ರ ಒಂಚೂರು ದುಡ್ಡಿರಲ್ಲ. ಬಿಕಾಸ್ ನಾವೇನಾದರೂ ಮಾಡ್ಕೊಂಡಿದ್ದೀವಿ, ಒಂದು ಆಫೀಸ್ಗೆ ಹೋಗಬೇಕು ಅಂದರೆ ಪೇರೆಂಟ್ಸ್ ಪರ್ಮಿಷನ್ ಆಗಲಿ ಆರ್ ಹಸ್ಬೆಂಡ್ ಪರ್ಮಿಷನ್ ಆಗಲಿ ಬೇಕಿರುತ್ತೆ. ನಮಗೆ ಫಿನಾನ್ಷಿಯಲಿ ನಾವು ಸ್ಟ್ರಾಂಗ್ ಇರೋಕ್ಕೆ ನಮ್ಗೆ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ. ಲೈಕ್ ಬಿಡಲ್ಲ ಅಂತ ಅಲ್ಲ, ನಮಗೆ ಮನೇಲಿ ಅಂದರೆ ನಮಗೆ ನಮ್ಮದೇ ಆದಂಥ ವರ್ಕ್ಸ್ ಇರುತ್ತೆ. ಆ ಕೆಲಸ ನಮ್ಮ ಫ್ಯಾಮ್ಲಿ ಎಲ್ಲ ನೋಡಿ ಮಾಡಿ ಆಮೇಲೆ ಒಂದು ಹೋಗಿ ಆಚೆ ಕೆಲ್ಸಕ್ಕೆ ಹೋಗಿ ಬಂದು ಆ ಫಿನಾನ್ಷಿಯಲ್ನ ತೊಗೊಂಡೋಗಿ ನಾವು ಸೆವೆಟಾಗಿ ಎತ್ತಿಟ್ಟು ನಮಗಂತ ಏನಾದರೂ ಒಂದು ಡ್ರೀಮ್ಸ್ ಮಾಡಬೇಕು ಅಂದರೆ ಅದು ಆಗೋದೇ ಇಲ್ಲ. ಸೊ ಅದು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಇಲ್ಲ, ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ, ಬಟ್ ಅದು ಔಟ್ ಆಫ್ 100 ಪೀಪಲಲ್ಲಿ ಜಸ್ಟ್ 10 ಪೀಪಲ್ ಅಂದ್ಕೊಳ್ಳಿ. ಸೊ ಅಷ್ಟೇ ರೇಷಿಯೋ ಇರೋದು. ಆದಷ್ಟು ಹುಡುಗಿರು ಆಚೆ ಹೋಗಿ ಓದಿದ ತಕ್ಷಣ ಏನಾದರೂ ಮದುವೆ ಮಾಡಿಟ್ಬಿಡ್ತಾರೆ. ಅವರಿಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗೋಕ್ಕೆ ಆಪರ್ಚುನಿಟಿನೇ ಸಿಗಲ್ಲ. ಇವಾಗ ಮನೇಲಿ ಏನಾದರೂ ಕೇಳಿದ್ರೆ ಬಿಸ್ನೆಸ್ ಎಲ್ಲ ಮಾಡಬೇಡ, ನಮಗೆ ಇಷ್ಟ ಇಲ್ಲ ಕೊಡೋಕ್ಕೆ ಅಂತಾರೆ. ಸೊ ಹೀಗೆಲ್ಲ ಅವ್ರು ಜಾಸ್ತಿ ಅಂದರೆ ಜಾಸ್ತಿನೇ ಪ್ರಾಬ್ಲಮ್ಸ್ ಮಾಡ್ತಾರೆ. ಮತ್ತು ಸೋಷಿಯಲ್ ಆ್ಯಂಡ್ ಕಲ್ಚರ್ ಬ್ಯಾರಿಯರ್. ಏನಾದರೂ ಒಂದು ಹುಡುಗಿ ಹೋಗ್ಬಿಟ್ಟು ಒಂದು ಕೆಲಸ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ಕೇಕ್ ಬೇಕಿಂಗೇ ಅಂದ್ಕೊಳ್ಳಿ, ಮನೆಯಿಂದ ಕೇಕ್ ಬೇಕಿಂಗ್ ಮಾಡ್ತೀನಿ, ಒಂದು ಕಾಲ್ಸ್ ಬರ್ತಿದೆ, ಒಂದು ಆರ್ಡರ್ಸ್ ಪಿಕ್ ಮಾಡ್ತಿದ್ದೀನಿ, ಅವ್ರು ಡೆಲಿವರಿ ಕೊಡಬೇಕು ಅಂದರೆ ಮನೇಲಿರೋರು ಬಿಡ್ತಾರೆ, ಅಟ್ಲೀಸ್ಟ್ ಅಕ್ಕಪಕ್ಕ ಮನೆ ಇರೋರು ಬಿಡ್ತಾರೆ. ನಮ್ಮ ಕಲ್ಚರ ಇದು, ನಾನೆಲ್ಲ ನಮ್ಮ ಹುಡುಗಿಗೆ ಮಾಡಿಸಲ್ಲ ಹಾಗೆ ಹಿಂಗೆ ಅಂತ ತಂದಾದರೂ ಇಡ್ತಾರೆ ನಮ್ಮ ಮನೇಲಿ. ಸೊ ಹಾಗೆಲ್ಲ ಮಾಡ್ತಾರಲ್ವಾ. ಸೊ ಅದು ಸೋಷಿಯಲ್ ಆಗಲಿ ಕಲ್ಚರ್ ಬ್ಯಾರಿಯರ್ಸ್ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ. ಸ್ಟೀರಿಯೋಟೈಪ್ಸ್ ರೀ ಮೇಯ್ನ್. ಹುಡುಗ ಆಗಿ ಅವ್ನು ಮಾಡಬೇಕು, ಹುಡುಗಿಯಾಗಿ ನಿನಗೆ ಯಾಕೆ ಬೇಕು ಅಂತ ಒಂದೇ ಮಾತಲ್ಲಿ ಫಿನಿಷ್ ಮಾಡಿ ಮೂಳೆಗೆ ಇಟ್ಕೊಂಡ್ಬಿಡ್ತಾರೆ. ಆ್ಯಸ್ ಎ ಹುಡುಗಿ ಅಂದರೆ ಮನೆಗೆ ಚೆನ್ನಾಗಿ ನೋಡ್ಕೋಬೇಕು, ಮನೇಲಿರೋ ಕೆಲಸ ಎಲ್ಲ ಆರಾಮ್ಸೆ ಮಾಡಬೇಕು, ಮನೆ ಬಿಟ್ಟು ಆಚೆ ಹೋಗೋಂಗಿಲ್ಲ, ಏನೇ ಇದ್ರೂ ಗಂಡ ಪರ್ಮಿಷನ್ ತೊಗೋಬೇಕು, ಇಲ್ಲ ಅಂದರೆ ಪೇರೆಂಟ್ಸ್ ಪರ್ಮಿಷನ್ ತೊಗೋಬೇಕು. ಹೀಗೆ ಒಂಥರ ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಲಿ, ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಎಲ್ಲ ತೊಗೊಬಂದಿಟ್ಟು ಒಂಥರ ಲೈಕ್ ಅವ್ರಿಗೆ ಆ ಬಿಸ್ನೆಸ್ ಮಾಡಬೇಕು ಅಂತ ಆಸೆನೇ ಬರಲ್ಲ. ಸೊ ಇವಾಗ ಒಂದು ಹುಡುಗಿ ಚೆನ್ನಾಗಿ ಓದ್ತಿದೆ ಅಂದ್ಕೊಳ್ಳಿ, ಡಿಗ್ರಿವರೆಗೂ ಓದಿಸ್ತಾರೆ. ಓದಿದ ತಕ್ಷಣ ಪೇರೆಂಟ್ಸ್ಗೆ ಏನಿರುತ್ತೆ ಅಂದರೆ ಓಕೆ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಸಿಡ ಅಂತ ಮದುವೆ ಮಾಡಿಸ್ಬಿಡ್ತಾರೆ. ಸೊಸೈಟಿ ನೆಕ್ಸ್ಟ್ ಏನು ಪ್ರೆಷರ್ ಆಗೋಕ್ಕೆ ಮಗು ಆಗಲ್ವಾ, ಮಗು ಮಾಡಿಸಲ್ವಾ. ಮತ್ತು ಒಂದು ಮಗು ಆಯಿತು ಅಂದ್ಕೊಳ್ಳಿ, ಅವಾಗ ಏನಾದರೂ ಆಚೆ ಹೋಗಿ ಕೆಲಸ ಮಾಡೋಣ ಅಂದರೆ ಪಾಪ ಇನ್ನೊಂದು ಮಗು ಮಾಡ್ಕೊ ಅಂತ ಅದು ಒಂದು ಪ್ರೆಷರು. ಓಕೆ 2 ಮಗು ಆದಮೇಲೆ ಅವ್ರಿಗೆ ಎಲ್ಲಿ ಸ್ಟ್ರೆಂತ್ ಇರಲ್ಲ ರೀ, ಮನೆಗೆ ಅವ್ರ ಮಕ್ಕಳನ್ನ ಅವ್ರ ಫ್ಯಾಮ್ಲಿನ ಎಲ್ಲರೂ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಟೈಮ್ ಸರಿ ಇರುತ್ತೆ, ಅವ್ರಿಗಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸರಿ ಇರಲ್ಲ. ಇದರಲ್ಲಿ ಫಿನಾನ್ಷಿಯಲಿ ಅವ್ರೋಗಿ ಆಚೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲಿ ತಲೆಯಲ್ಲಿ ಬರೋದೇ ಇಲ್ಲ. ಸೊ ಇದೊಂದು ದೊಡ್ಡ ಬ್ಯಾರಿಯರ್ಸ್ ಆಗಿರುತ್ತೆ. ಮತ್ತು ಲಿಮಿಟೆಡ್ ಆ್ಯಕ್ಸೆಸ್ ಟು ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಇವಾಗ ಇಂಡಿಯಾದಲ್ಲಿ ಎಷ್ಟೊಂದು ಕೋರ್ಸಸ್ ಇದೆ, ಪ್ರತಿಯೊಂದು ಕೋರ್ಸಲ್ಲೂ ಹೋಗೊಂದು ಹುಡುಗಿ ಓದ್ತಾಳೆ ಅಂದರೆ ಇರಲ್ಲ. ಇವಾಗ ಏನಾದರೂ ಮೆಕ್ಯಾನಿಕಲ್ ಶಾಪ್ ಇಟ್ಕೋಬೇಕು ಅಂದ್ಕೊಳ್ಳಿ, ಅದು ಬರೀ ಹುಡುಗರ ಕೆಲಸ, ಹುಡುಗರೇ ಮಾಡಬೇಕು ಅನ್ನೋದೊಂದು ತಲೆಗೆ ಇದ್ಬಿಡುತ್ತೆ. ಅದರಲ್ಲಿ ಹೋಗಿ ಕಲಿಬೇಕು, ನಾನು ಮಾಡ್ತೀನಂದರೆ ಅದು ಬರಲ್ಲ. ಇವಾಗ ಅಷ್ಟಕ್ಕೆ ಹುಡುಗರಿಗೆ ನೋಡೋಣ, ಇವಾಗ ನರ್ಸ್ ಅಂದರೆ ಬರೀ ಹುಡುಗಿ ನರ್ಸೇ ಜಾಸ್ತಿ ಇರ್ತಾರೆ, ಹುಡುಗ ನರ್ಸ್ ಬರೋದು ತುಂಬ ರೇರ್ ಆಗಿದೆ. ಯಾಕಂದರೆ ಅದು ಹಂಗೆ ಮಾಡಿಬಿಟ್ಟಿದ್ದಾರೆ. ನರ್ಸ್ ಅಂದರೆ ಬರೀ ಹುಡುಗಿ ಮಾತ್ರ ಮಾಡಬೇಕು, ಹುಡುಗರು ಮಾಡೋಂಗಿಲ್ಲ. ಎಲ್ಲೋ ಒಂದು 110 ನರ್ಸಸ್ಸು ಹುಡುಗರು ಬರ್ತಾರೆ, ಅದು ಎಲ್ಲೆಲ್ಲೋ ಇರ್ತಾರೆ. ಸೊ ಈ ಥರ ಲೈಕ್ ಲಿಮಿಟೆಡ್ ಆ್ಯಕ್ಸಸ್ ಇರುತ್ತೆ. ಒಂದು ಎಜುಕೇಷನ್ ತಗೋಬೇಕು ಅಂದರೆ ಅವ್ರಿಗೆ ಆಸೆ ಇದ್ರೂ ಆ ಎಜುಕೇಷನ್ ಆಗಲಿ ಟ್ರೈನಿಂಗ್ ತೊಗೊಳ್ಳೋದಾಗಲಿ ಅವ್ರಿಗೆ ಮಾಡೋಕ್ಕೆ ಬಿಡಲ್ಲ. ಸೊ ಅದೊಂದು ಲಿಮಿಟೆಡ್ ಆ್ಯಕ್ಸಸ್ ಆಗಿರುತ್ತೆ. ಮತ್ತು ನೆಟ್ವರ್ಕಿಂಗ್ ಆ್ಯಂಡ್ ಮಾರ್ಕೆಟ್ ಆ್ಯಕ್ಸಸ್ ಚಾಲೆಂಜಸ್. ಇವಾಗ ಸೊಸೈಟಿ ಆದಮೇಲೆ ಸೊಸೈಟಿ ಅಲ್ವಾ ಈ ಮಾರ್ಕೆಟಿಂಗ್ ಅನ್ನೋದು ಬರೋದು, ಈ ನೆಟ್ವರ್ಕಿಂಗ್ ಅಂತ ಬರೋದು. ಅಲ್ಲೋದ್ರೆ ಒಂದು 20 ಜನ ಇದ್ದಾರೆ ಅಂದರೆ ಅದರಲ್ಲಿ 20ಅಲ್ಲಿ 2 ಹುಡುಗಿ ಇರ್ತಾರೆ, ಇಲ್ಲ ಒಂದೇ ಹುಡುಗಿ ಇರ್ತಾರೆ ಬಿಸ್ನೆಸ್ ವುಮನ್ ಆಗಿ. ಅದರಲ್ಲಿ ಇವರೆಲ್ಲ ಹೋಗಿ ಒಂದು ವುಮನ್ ಆಗಿ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಮಾರ್ಕೆಟಲ್ಲಿ ಅವ್ರಿಗೆ ಆ್ಯಕ್ಸಸ್ಸೇ ಸಿಗಲ್ಲ. ಲೈಕ್ ನೀನು ಹೆಂಗೆ ಮಾಡ್ತೀಯಾ, ನಿಂಗೆ ಮಾಡೋಕ್ಕೆ ಬಿಡಲ್ಲ. ಮತ್ತು ಸೊ ತುಂಬ ಡೀಪ್ ಹೋಗೋದು ಬೇಡ, ಬಟ್ ಲಿಟ್ರಲಿ ಅವ್ರ ಮೇಲೆ ಬರಬಾರ್ದು ಅಂತ ನೋಡಿಕೊಂಡು ಅವರು ಹಂಗಂಗೆ ಇಳಿಸ್ಬಿಡ್ತಾರೆ. ಏನಾದರೂ ಒಂದು ಕಿರಿಕಿರಿಗಳು ಕೊಟ್ಟು ಅವರೇ ಆ ಬಿಸ್ನೆಸ್ ಬೇಡ ಅಂತ ಬಿಟ್ಟೋಗಬೇಕು, ಹಾಗೆಲ್ಲ ಮಾಡ್ತಾರೆ. ಸೊ ಇದು ನೆಟ್ವರ್ಕಿಂಗ್ ಆ್ಯಂಡ್ ಮಾರ್ಕೆಟ್ ಆ್ಯಕ್ಸಸ್ಸಲ್ಲಿ ಚಾಲೆಂಜಸ್ ಆಗಿರುತ್ತೆ. ಮತ್ತು ಲೀಗಲ್ ಆ್ಯಂಡ್ ರೆಗ್ಯುಲೇಟ್ರಿ ಹರ್ಡಲ್ಸ್. ಇದರಲ್ಲಿ ನಮಗೆ ಎಲ್ಲ ಕಡೆ ತಿರುಗಬೇಕಾಗತ್ತೆ ರೀ, ನಮಗೆ ನಾಲೆಡ್ಜ್ ಕಡಿಮೆ ಇರುತ್ತೆ. ಲೈಕ್ ಅದೆಲ್ಲ ಬಿಟ್ಟು ನಾನು ಆಚೆ ಬಂದು ಒಂದು ಕೆಲಸ ಮಾಡಿ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ, ಅದರಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ್ರೂ ನಾನು ಎಲ್ಲ ಕಡೆ ಹೋಗಿ ಸುತ್ತಾಡೋಕ್ಕಾಗಲ್ಲ. ಇವಾಗ ಏನಾದರೂ ಒಂದು ಪರ್ಮಿಷನ್ಸ್ ತೊಗೋಬೇಕಾದ್ರೆ ಪ್ರತಿ ಕಡೆ ನಾನೇ ಹೋಗಿ ನಿಂತ್ಕೊಂಡು ನಾನೇ ಮಾಡಬೇಕು. ಬಿಕಾಸ್ ಬಿಸ್ನೆಸ್ ಮಾಡ್ತಿರೋದು ನಾನು, ನಂಗೆ ಯಾರೂ ಬಂದು ಮಾಡಿಕೊಡಲ್ಲ. ಅದರಲ್ಲಿ ಒಂದು ಟ್ಯಾಕ್ಸ್ ಪೇ ಮಾಡೋದಾಗಲಿ, ಇಲ್ಲ ಬಿಸ್ನೆಸ್ ಲಾಸ್ ತಿಳ್ಕೊಳ್ಳೋದಾಗಲಿ, ಇಲ್ಲ ಇನ್ನೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಎಕ್ವಿಪ್ಮೆಂಟ್ಸ್ ತರೋಕ್ಕಾಗಲಿ, ಪ್ರತಿಯೊಂದಕ್ಕೆ ನಾನು ಒಬ್ಬಳೇ ಹೋಗಿ ಮಾಡೋಕ್ಕಾಗಲ್ಲ, ನನಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕು. ಸೊ ಆ ಥರ ಇದ್ದೇ ಇರುತ್ತೆ. ಅದಾದಮೇಲೆ ಸೈಕಲಾಜಿಕಲ್ ಬ್ಯಾರಿಯರ್ಸ್. ಇದರಲ್ಲಿ
ಲೈಕ್ ನಿನ್ನಿಂದ ಆಗಲ್ಲ, ನಿಂಗೆ ಮಾಡೋಕ್ಕಾಗಲ್ಲ, ಮನೆ ನೋಡ್ಕೊ ಅಂದ್ರೆ ಲೈಕ್ ಸೈಕಾಲಜಿಕಲ್ ಅವರೇ ಬಿಟ್ಬಿಡ್ಬೇಕು ಅದನ್ನ. ಮನೆ ನೋಡ್ಕೊ, ನಿಂಗೆ ಮದುವೆ ಮಾಡಿಸಿರ್ತೀವಿ, ಹೋಗಿ ಮನೇಲಿ ಆ ಮನೇಲಿ ಒಳ್ಳೆ ಸೊಸೆ ಆಗಿರು, ಅದು ನಮಗೆ ಹೆಸರು ತಂದು ಕೊಡತ್ತೆ ಅಂತ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದ್ದರೂ ಆ ಕಾನ್ಫಿಡೆನ್ಸ್ನ ಹಂಗಂಗೆ ನಾಶ ಮಾಡಿಬಿಡ್ತಾರೆ. ಇಲ್ಲಾಂದರೆ ಈ ಕೆಲಸ ಎಲ್ಲ ನಿಂಗೆ ಬರಲ್ಲ, ಅದು ಹುಡುಗರು ಮಾತ್ರ ಮಾಡೋಕ್ಕಾಗೋದು, ನೀನು ಇದೇ ಕೆಲಸ ಮಾಡೋಕ್ಕಲ್ಲ, ನಿಂಗೆ ಲಾಯಕೆ ಇಲ್ಲ ಅಂತ ಒಂದು ಕಡೆ. ಇವಾಗ ಕುಕ್ಕಿಂಗ್ ಮಾತ್ರ ಹುಡುಗಿರು ಮಾಡಬೇಕು, ಇಲ್ಲ ಬೇರೆ ಎಲ್ಲ ಬೇರೆ ಆ ಬಿಸ್ನೆಸ್ಸು ಹುಡುಗಿರಿಂದ ಮಾಡೋಕ್ಕಾಗಲ್ಲ ಅಂತ ಇರುತ್ತಲ್ಲ. ಸೊ ಅವ್ರಿಗೆ ಮೋಟಿವೇಟ್ ಮಾಡೋಕ್ಕೂ ಯಾರೂ ಇರಲ್ಲ. ಮನೇಲಿ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋರು ಇದ್ರಾದರೂ ಪರವಾಗಿಲ್ಲ, ಅವರು ಇರಲ್ಲ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅಂದರೆ ಟೆಕ್ನಾಲಜಿಕಲ್ ಬ್ಯಾರಿಯರ್ಸ್. ಪ್ರತಿಯೊಬ್ಬರಿಗೂ ಈ ಟೈಮಲ್ಲಿ ಈ ಡಿಜಿಟಲ್ ವರ್ಲ್ಡಲ್ಲಿ ಎಲ್ಲ ಟೆಕ್ನಾಲಜೀಸ್ ಅರ್ಥ ಆಗಲೇಬೇಕು, ಗೊತ್ತೇ ಇರಬೇಕು ಅಂತ ಇರಲ್ವಲ್ಲ, ಎಲ್ಲರಿಗೂ ಅದು ಆ್ಯಕ್ಸಸ್ ಸಿಗಲ್ಲ. ಅದು ಸಿಕ್ಕಿ ಮಾಡಬೇಕು, ಕಲಿಬೇಕು ಅಂತ ಆಸಕ್ತಿ ಇದ್ದರು ಅಲ್ಲಿ ಕಲ್ಸ್ಕೊಳ್ಳೋರು ಯಾರೋ ಒಬ್ಬರು ಮೆನ್ ಆಗಿರ್ತಾರೆ. ಸೊ ನಾನು ಜಸ್ಟ್ ಎಲ್ಲರೂ ಮೆನ್ ಹೀಗೆ ಇದ್ದಾರೆ ಅಂತ ಹೇಳ್ತಿಲ್ಲ, ಜಸ್ಟ್ ನನಗೆ ಪ್ರಾಬ್ಲಮ್ಸ್ ಏನೆಲ್ಲ ಇದೆಯೋ ಅದನ್ನ ಹೇಳ್ಕೊತಿದ್ದೀನಿ, ತೋರಿಸ್ಕೊತಿದ್ದೀನಿ ಅಷ್ಟೇ. ಆ್ಯಂಡ್ ಮತ್ತು ಲಿಟ್ರಲಿ ಲೈಕ್ ಹುಡುಗಿರು ಜಾಸ್ತಿ ಓದೋಕ್ಕೆ ಬಿಡಲ್ವಲ್ಲ. ಮ್ಯಾಕ್ಸ್ ಅಂದರೆ ಮ್ಯಾಕ್ಸ್ ಒಂದು ಮಾಸ್ಟರ್ ಡಿಗ್ರಿ ಮಾಡು, ಮದುವೆ ಮಾಡು. ಲೈಕ್ ಮದುವೆ ಅನ್ನೋದೊಂದು ಇದು ಬಂದುಬಿಡುತ್ತೆ. ಹೆಂಗಂದರೆ ಹುಟ್ಟಿದ್ಲ, ಕಾಲೇಜ್ ಮುಗಿಸ್ತಾ MBA ಮಾಡು, ನೆಕ್ಸ್ಟ್ ಕೆಲಸಕ್ಕೆಲ್ಲ ಹೋಗ್ಬೇಡ, 1 ವರ್ಷ ಹೋಗು ಸಾಕು, ಅದಾದಮೇಲೆ ನೀನು ಮದುವೆ ಮಾಡ್ಕೊ ಇಷ್ಟೇ ಅವ್ರ ತಲೆಗೆ ಬರೋದು. ಸೊ ಅಲ್ಲಿ ಒಂದು ವಿಷಯ ಹೋಗಿ ಕಲಿಬೇಕು ಅನ್ನೋ ನಮಗೆ ಬಿಡಲ್ಲ. ಅದು ಬಿಟ್ಟರೆ ತಾನು ನಮಗೆ ಹೋಗಿ ಬಿಸ್ನೆಸ್ ಮಾಡೋಕ್ಕಾದ್ರೂ ಏನಾದರೂ ಗೊತ್ತಾಗೋದು. ಸೊ ಇದು ಟೆಕ್ನಾಲಜಿಕಲ್ ಬ್ಯಾರಿಯರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ ಡಿಸ್ಕಸ್ ದಿ ಫ್ಯಾಕ್ಟರ್ಸ್ ಆಫ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್. ಇದರಲ್ಲಿ ನಮಗೆ ಎಕನಾಮಿಕ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಎನ್ವಿರಾನ್ಮೆಂಟ್, ಸೋಷಲ್ ಆ್ಯಂಡ್ ಕಲ್ಚರಲ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್, ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇಷ್ಟೆಲ್ಲ ನಮಗೆ ಬರುತ್ತೆ. ಸೊ ಅದರಲ್ಲಿ ನಾವು ಎಕನಾಮಿಕಲ್ ಅನಾಲಿಸಿಸ್ ಲೈಕ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್. ಅದರಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಯಾವುದಪ್ಪ ಅಂದರೆ ಸೊ ಇನ್ಫ್ಲೇಷನ್ ರೇಟ್ ಆಗಲಿ, ಇಂಟ್ರೆಸ್ಟ್ ರೇಟ್ ಆಗಲಿ, ಎಕನಾಮಿಕ್ ಗ್ರೋತ್ ಆಗಲಿ, ಎಕ್ಸ್ಚೇಂಜ್ ರೇಟ್ಸ್ ಆಗಲಿ, ಇದೆಲ್ಲ ಏನೇನಿದೆ ಈ ಎಕನಾಮಿಯಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇದೆಲ್ಲ ತಿಳ್ಕೋಬೇಕು. ಇವಾಗ ನಾವು ಫಾರಿನ್ ಎಕ್ಸ್ಚೇಂಜ್ ಮಾಡ್ತೀವಿ, ಒಂದು ಇಲ್ಲಿಂದ ಇಂಪೋರ್ಟ್ ಮಾಡ್ತಿದ್ದೀವಿ ಇಲ್ಲ ಎಕ್ಸ್ಪೋರ್ಟ್ ಮಾಡ್ಕೊತಿದ್ದೀವಿ ಅನ್ನೋ ಥರ ಇದ್ದರೆ ಅದರಲ್ಲಿ ಏನೆಲ್ಲ ಇದೆ ಅಂತ ನಾವು ಫಸ್ಟ್ ಐಡಿಯಾ ತೊಗೋಬೇಕು. ಮತ್ತು ಎಫೆಕ್ಟ್ಸ್ ಆನ್ ಪವರ್ ಆಫ್ ಪರ್ಚೇಸಿಂಗ್, ಕಾಸ್ಟ್ ಆಫ್ ಕ್ಯಾಪಿಟಲ್, ಡಿಮ್ಯಾಂಡ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ಡಿಮ್ಯಾಂಡ್ ಹೇಗಿದೆ, ಸಪ್ಲೈ ಹೆಂಗಿದೆ, ಅದೆಲ್ಲ ನಾವು ತಿಳ್ಕೋಬೇಕು. ಇದೆಲ್ಲ ಬಂದು ಎಕನಾಮಿಕ್ ಎನ್ವಿರಾನ್ಮೆಂಟಲ್ ಬರುತ್ತೆ ರೀ. ಮತ್ತು ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಎನ್ವಿರಾನ್ಮೆಂಟ್, ಇದರಲ್ಲಿ ನಮಗೆ ಗೌರ್ಮೆಂಟ್ ಪಾಲಿಸೀಸ್ ಆಗಲಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಲಿ, ಆರ್ ಪೊಲಿಟಿಕಲ್ ಸ್ಟೆಬಿಲಿಟಿ ಆಗಲಿ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಮತ್ತು ನಮ್ಮ ಲೈಕ್ ನಾವೆಷ್ಟು ರಿಸ್ಕ್ ತಗೊಳಕ್ಕಿದ್ದೀವಿ ಮತ್ತು ನಮ್ಮ ಬಿಸ್ನೆಸ್ ಹಿಂಗೆಲ್ಲ ನಾವು ಆಪ್ರೇಟ್ ಮಾಡ್ಬೋದು. ಲೈಕ್ ಲೀಗಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಆರ್ ಕಾಲೇಜಸ್ ಇದೆ ಅಂದರೆ ಅದ್ರ ಪಕ್ಕದಲ್ಲಿ ನಾವೆಲ್ಲೂ ಈ ಆಲ್ಕೋಹಾಲ್ ಅಂಗಡಿ ಎಲ್ಲ ಇಡಂಗಿಲ್ಲ. ಲೈಕ್ ಇಷ್ಟು ಸರ್ಟೈನ್ ಮೀಟರ್ಸ್ ಇರಬೇಕು ಅನ್ನೋದೆಲ್ಲ ರೂಲ್ಸ್ ಇದೆ. ಆ್ಯಂಡ್ ಬೇರೆ ಇವಾಗ ಲೈಕ್ ಓಲ್ಡ್ ಏಜ್ ಹೋಮೆಲ್ಲ ಏನಾದರೂ ಇದೆ ಅಂದರೆ ಅದ್ರ ಪಕ್ಕದಲ್ಲಿ DJ ಪಬ್ಬೆಲ್ಲ ಇಡೋಂಗಿಲ್ಲ. ಬಿಕಾಸ್ ಅದೆಲ್ಲ ಅವ್ರಿಗೆ ಸ್ವಲ್ಪ ಸೌಂಡ್ಸ್ ಜಾಸ್ತಿ ಕೇಳಿದಾಗ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಅದೆಲ್ಲ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚಿಕ್ಕಾಪುಟ್ಟ ಇದೆ. ಬಟ್ ಸ್ಕೂಲ್ದು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತು, ಅದಕ್ಕೆ ನಾನು ಅದನ್ನ ಹೇಳ್ಕೊತಿದ್ದೀನಿ. ಸ್ಕೂಲ್ ಪಕ್ಕ ಅಲ್ಲ ಈ ಆಲ್ಕೋಹಾಲ್ ಶಾಪ್ಸ್ ಇರೋಂಗಿಲ್ಲ. ಮತ್ತು ರೋಡ್ ಏನಾದರೂ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಹಂಪ್ ಇರಬೇಕು, ಗಾಡಿ ಹೋಗೋಕೆ ಬರೋಕ್ಕೆಲ್ಲ ಕಡಿಮೆ ಇರತ್ತು, ಆ ಥರ ಲೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದೆಲ್ಲ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಸೋಷಲ್ ಆ್ಯಂಡ್ ಕಲ್ಚರಲ್ ಎನ್ವಿರಾನ್ಮೆಂಟ್, ಇದರಲ್ಲಿ ನಮಗೆ ಸೊಸೈಟಿಕಲ್ ವ್ಯಾಲ್ಯೂ, ಕಸ್ಟಮ್ಸು ಮತ್ತು ಡೆಮೋಗ್ರಾಫಿಕ್ ಲೈಫ್ ಸ್ಟೈಲ್ ಚೇಂಜಸ್ಸು, ಎಜುಕೇಷನ್ಸ್ ಲೆವೆಲ್ ಇದೆಲ್ಲ ಬೇಕಾಗತ್ತೆ. ಮತ್ತು ಅದರಲ್ಲಿ ಪ್ರಾಡಕ್ಟ್ ಡಿಮ್ಯಾಂಡ್ ಎಷ್ಟಿದೆ, ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾವು ಇದೆಲ್ಲ ಮಾಡಬೇಕು. ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಜಸ್ಟ್ ಲೈಕ್ ದಟ್ ಬಿಸ್ನೆಸ್ ಮಾಡೋಂಗಿಲ್ಲ ರೀ, ಅದರಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ನಮಗೆ ಬೇಕಾಗತ್ತೆ. ಹೆಂಗಲ್ಲ ನಾವು ಒಂದು ಹ್ಯೂಮನ್ನ ತಗೊಂಡಿದ್ದೀವಿ ಅಂದರೆ ಎಂಪ್ಲಾಯಿ ಆಗಿ ಅವ್ರನ್ನ ಹೆಂಗೆ ಕೆಲಸ ಮಾಡಿಸ್ಬೋದು, ಅವ್ರಿಗೂ ಸ್ಟ್ರೆಸ್ ಆಗದೆ ಸ್ಟ್ರೈನ್ ಆಗದೆ ಹೆಂಗೆ ಮಾಡ್ಕೋಬೇಕು ಅನ್ನೋದೆಲ್ಲ ಬರುತ್ತೆ ರೀ. ಮತ್ತು ಆಂಟ್ರಪ್ರನರ್ಸ್ ಬಂದು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸರ್ ಅವರು ಏನು ಚೂಸ್ ಮಾಡ್ಕೊಂಡಿದ್ದಾರೋ ಅದನ್ನ ಅಲೈನ್ ಆಗಬೇಕು. ಇವಾಗ ಒಂದು ಜ್ಯೂಸ್ ಅಂಗಡಿ ಇಟ್ಬಿಟ್ಟು ನಾನು ಜ್ಯೂಸ್ಗೆ ಹಣ್ಣೆಲ್ಲ ತರಲ್ಲಪ್ಪ, ಏನು ಹಣ್ಣಿದೆಯೋ ಅದನ್ನೇ ಮಾಡಿ ಹಾಕು ಅಂದರೆ ಯಾರಾದರೂ ಕಸ್ಟಮರ್ ಬಂದು ತಗೊತಾರ? ಇಲ್ಲ ಅಲ್ವಾ? ಸೊ ಅವ್ರೇನು ಪ್ರಾಡಕ್ಟ್ ಅವ್ರ ಸರ್ವಿಸಸ್ ಅವರು ಸೊಸೈಟಿಗೆ ಕೊಡಬೇಕು ಅಂದ್ಕೊಂಡಿದ್ದಾರೋ ಅದ್ರ ಮೇಲೆ ಅವರು ಅಲೈನ್ ಆಗಿರಬೇಕು. ಮತ್ತು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಇದರಲ್ಲಿ ನಮಗೆ ಇನೋವೇಷನ್ಸ್ ಆಗಲಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಾಗಲಿ, ಇಲ್ಲ ಆಟೋಮೇಷನ್ ಮಾಡೋದಾಗಲಿ, ಇಲ್ಲ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಲಿ. ಇವಾಗ PTMನೆಲ್ಲ ಬ್ಯಾನ್ ಮಾಡಬೇಕು,
ಲೈಕ್ ಅಂತ ಪೇಟಿಎಮ್ ಆರ್ ಐ ಮೀನ್ ಆ ವರ್ಡಲ್ಲಿ ಯೂಸ್ ಮಾಡ್ಬೋದಾ ಗೊತ್ತಿಲ್ಲ, ಬಟ್ ಪೇಟಿಎಮ್ ಜಿ ಪೇ ನಾವು ಆನ್ಲೈನ್ ಯು ಪಿ ಐಸ್ ಎಲ್ಲ ಮಾಡಲ್ಲ ಅಂತೆಲ್ಲ ಸ್ಟ್ರೈಕ್ ಮಾಡ್ತಿದ್ರಲ್ವ ಪೀಪಲ್ಲು. ಯಾಕೆಂದರೆ ಅದರಲ್ಲಿ ಅವ್ರಿಗೆ ಪ್ರಾಪರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರಲಿಲ್ಲ. ಇದನ್ನ ಹೆಂಗೆ ಮಾಡಬೇಕು, ಒಂದು ಬಿಸ್ನೆಸ್ ಅಕೌಂಟ್ ಇಟ್ಕೊಂಡು ಮಾಡಬೇಕಾ, ಇಲ್ಲ ನಾವು ಜನರಲ್ ಅಕೌಂಟ್ಗೆ ಇದನ್ನೆಲ್ಲ ಹಾಕೋಬೋದಾ ಅಂತ ಅವ್ರಿಗೆ ಪ್ರಾಪರ್ ನಾಲೆಡ್ಜ್ ಇಲ್ಲ. ಅದಕ್ಕೆ ಅವ್ರಿಗೆ ಟ್ಯಾಕ್ಸ್ ಎಲ್ಲ ಅಷ್ಟು ಬಿದ್ದಿದೆ. ಸಪೋಸ್ ಅವ್ರೇನಾದರೂ ಆ್ಯಸ್ ಪರ್ ದ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಮಾಡಿದರೆ ಅದು ಅವ್ರಿಗೂ ಕಷ್ಟ ಆಗ್ತಿರಲಿಲ್ಲ ಮತ್ತು ಇವ್ರಿಗೂ ಕಷ್ಟ ಆಗ್ತಿರಲಿಲ್ಲ. ಸೊ ಅದು ಟೆಕ್ನಾಲಜಿಕಲ್ ಎಲ್ಲ ಟರ್ಮ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅದನ್ನೆಲ್ಲ ನಾವು ಏನೆಲ್ಲ ಇನೋವೇಷನ್ ಆಗ್ತಾ ಇದೆಯೋ ಅದನ್ನು ನಾವು ಮಾಡ್ಕೋಬೇಕು. ಒಂದು 5 years ಬ್ಯಾಕ್, ಒಂದು ಕೋವಿಡ್ ಬರೋಕ್ಕೆ ಮುಂಚೆ ಅಂತ ತಿಳ್ಕೊಳ್ಳಿ, ಅವಾಗ ಜಾಸ್ತಿ ಯಾರು ಯು ಪಿ ಐಸ್ ಯೂಸ್ ಮಾಡ್ತಿಲ್ಲ. ಒಂದು ಸ್ವಲ್ಪ ಇತ್ತು, ಬಟ್ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಆಫ್ಟರ್ ಕೋವಿಡ್ ಅಂದರೆ ನಾವು ಜಾಸ್ತಿ ಚೇಂಜಸ್ ನೋಡಬೇಕು. ಚಿಕ್ಕ ಪುಟ್ಟ ಅಂಗಡಿಯಲ್ಲೂ ಸ್ಕ್ಯಾನರ್ಸ್ ಅನ್ನೋದು ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನ ನಾವು ಸ್ಕ್ಯಾನ್ ಮಾಡಿ ಯುಟಿಲೈಸ್ ಮಾಡ್ಕೊತಿದ್ದೀವಿ. ಸೊ ಅದೆಷ್ಟು ಇನೋವೇಷನ್ ಆಗಿದೆ ಅಂದರೆ ಇವಾಗ ವಾಪಸ್ ಬೇಡ ನಮ್ಗೆ ಕ್ಯಾಶೇ ಬೇಕು ಅಂತ ಹೋಗ್ತಿದ್ದೀವಿ. ಸೊ ಮಾರ್ಕೆಟ್ ಟ್ರೆಂಡಲ್ಲಿ ಏನೆಲ್ಲ ಇನೋವೇಷನ್ ಆಗ್ತಿದೆ, ಏನೆಲ್ಲ ಟೆಕ್ನಾಲಜೀಸ್ ತರ್ತಿರತ್ತೆ, ಅದು ನಮ್ಮ ಬಿಸ್ನೆಸ್ಗೆ ಹೆಂಗೆಲ್ಲ ಅಲೈನ್ ಆಗುತ್ತೆ ಅನ್ನೋದು ನಮಗೊಂದು ನಾಲೆಜ್ ಇರಬೇಕಾಗತ್ತೆ ರೀ. ಮತ್ತು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್. ಸೊ ಇದರಲ್ಲಿ ನಾವೇನೋ ಒಂದು ಅಂಗಡಿ ಮಾಡ್ಕೊಂಡಿದ್ದೀವಿ, ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಮಾಡ್ಕೊಂಡಿದ್ದಾನೆ ಅಂದಮೇಲೆ ಅವ್ನಿಗೆ ದ್ವೇಷ ಮಾಡೋದಾಗಲಿ, ಕಾಂಪಿಟೇಟಿವ್ನೆಸ್ಸು, ಮತ್ತು ಇನ್ನೇನಾದರೂ ಅವ್ರ ಮೇಲೆ ಫಾಲ್ಸ್ ಅಲಿಗೇಷನ್ ಇಡೋದು, ನಾವೇ ಪ್ರಾಪರ್ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದು, ಅದೆಲ್ಲ ಇರಬಾರ್ದು. ನಮ್ಮ ಕೆಲಸ ಏನಿದೆಯೋ ಅದು ನಾವು ಪ್ರಾಪರಾಗಿ ಮಾಡ್ಕೊತಾ ಹೋಗ್ಬೋದು. ಏನಾದರೂ ಡೈನಾಮಿಕ್ ಚೇಂಜಸ್ ಮಾಡಿಕೊಂಡು, ಮತ್ತು ಪ್ರೈಸಿಂಗಲ್ಲಿ ಏನಾದರೂ ಸ್ಟ್ರಾಟಜೀಸ್ ಮಾಡಿಕೊಂಡು, ಮತ್ತು ಬೇರೆ ಏನಾದರೂ ಆಫರ್ಸ್ ಕೊಟ್ಕೊಂಡು, ಹಾಗೆಲ್ಲ ನಾವು ಬಿಸ್ನೆಸ್ನ ಯುಟಿಲೈಸೇಷನ್ ಮಾಡ್ಕೋಬೇಕಾಗತ್ತೆ. ಮತ್ತು ನ್ಯಾಚುರಲ್ ಎನ್ವಿರಾನ್ಮೆಂಟ್. ಇವಾಗ ನಾನೇನಾದರೂ ಒಂದು ಫ್ಯಾಕ್ಟ್ರಿ ಇಟ್ಕೊಂಡು ರನ್ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಬರೋ ವೇಸ್ಟ್ ಐಟಮ್ಸ್ನ ತೊಗೊಂಡೋಗಿ ಲೇಕಿಗೆ ಹಾಕೋದು, ಇಲ್ಲ ಪಕ್ಕದಲ್ಲಿರೋ ಮೋರಿಗೆ ಹಾಕೋದು, ಹಿಂಗೆಲ್ಲ ಮಾಡಿದ್ರೆ ಅದನ್ನ ಪ್ರಾಪರಾಗಿ ಡಿಸ್ಪೋಸ್ ಮಾಡಬೇಕು. ನೇಚರ್ಗೆ ಯಾವುದೇ ಥರ ನಾವು ಲೈಕ್ ಬಾಧಕ ಮಾಡೋಂಗಿಲ್ಲ. ಇವಾಗ ಕ್ಲೈಮೇಟ್ ಚೇಂಜಸ್ ಆಗುತ್ತೆ, ನ್ಯಾಚುರಲ್ ರಿಸೋರ್ಸಸ್ ಟೈಮ್ ನಾವು ಡಿಪೆಂಡ್ ಆಗಿರ್ತೀವಿ, ಮತ್ತು ಈ ಪೊಲ್ಯೂಷನ್ ಇದವೆಲ್ಲ ಏನಿದೆಯೋ ಅದಕ್ಕೆಲ್ಲ ನಮ್ಮ ಬಿಸ್ನೆಸ್ ಏನಿದೆಯೋ ಅದನ್ನ ಅಡ್ಯಾಪ್ಟ್ ಮಾಡ್ಕೋಬೇಕು. ಇವಾಗ ಹಣ್ಣಂದರೆ ಲೈಕ್ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋನೇ ಮಾಡಬೇಕು, ತೊಗೊಬಂದು ಲಿಚ್ಚಿ ಮಾಡ್ತಿದ್ರೆ ಯಾರೂ ತೊಗೊಳ್ಳಲ್ಲ. ಸೊ ಇವಾಗ ಏನಾದರೂ ಬೇರೆಯೇ ಸೋರ್ಸಸ್ ಬೇಕಿರುತ್ತೆ ನಮಗೆ ನೇಚರಿಂದ. ಸೊ ನಮ್ಗೆ ಅದನ್ನ ಯುಟಿಲೈಸ್ ಮಾಡ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಬೇರೆ ಏನಾದರೂ ಲೈಕ್ ಆಲ್ಟ್ರೇಷನ್ ಮಾಡೋದು ಹಾಗೆಲ್ಲ ಮಾಡಿದೆ ಪ್ರಾಪರಾಗಿ ನೇಚರ್ ಜೊತೆ ನಾವು ಹೊಂದ್ಕೊಂಡು ಎನ್ವಿರಾನ್ಮೆಂಟಲ್ಲಿ ನಾವು ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಷ್ಟು ಇದ್ರದ್ದು ಇದಾಗತ್ತೆ. ಸೊ ಈ ಪಾಯಿಂಟ್ ಏನು ಬೇಕಿರಲ್ಲ. ಸೊ ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತೀನಿ. ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ಬೇರೆ ವೀಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಕೊಂಡು ನನ್ನ ಚಾನಲ್ RJ Angry Bird ಕಾರ್ಡಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಪಾರ್ಟ್ 2 ವೀಡಿಯೋ ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಇದ್ರದ್ದು ಫುಲ್ ನನ್ನ ನೋಟ್ಸ್ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಸೊ ಅಲ್ಲೂ ನೀವು ಒಂದ್ಸರಿ ರಫಾಗಿ ಚೆಕ್ ಮಾಡ್ಕೊತ ನೋಡ್ಕೋಬೋದು. ನಿಮಗೆ ಬೇರೆ ಏನಾದರೂ ಕ್ವೈರೀಸ್ ಇದೆ ನನ್ನ ಇನ್ಸ್ಟಾಗ್ರಾಮ್ ID ಬಂದು RJ Angry Bird ಅಂತ, ಅದರಲ್ಲೂ ಸಹ ನೀವು ಪಿಂಗ್ ಮಾಡ್ಬೋದು. ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಸೊ ಚಿಯರ್ಸ್ ಆಲ್.